ಪ್ರತಿ ಒಬ್ಬ ಮನುಷ್ಯನಿಗೂ ಒಬ್ಬ ರೋಲ್ ಮಾಡೆಲ್ ಅನ್ನೋರು ಇರಲೇಬೇಕು ಸ್ನೇಹಿತರೆ. ಯಾಕೆ ಅಂತ ಅಂದರೆ, ಒಬ್ಬ ರೋಲ್ ಮಾಡೆಲ್ ಅಂತ ಇದ್ದರೆ ನಾವು ಅವರನ್ನು ಸ್ಫೂರ್ತಿದಾಯಕವಾಗಿ ತಗೊಂಡು ನಾವು ಜೀವನದಲ್ಲಿ ಅವರ ಹಾಗೆ ಎತ್ತರಕ್ಕೆ ಬೆಳಿಬೇಕು, ಅವರ ಹಾಗೆ ಸಾಧನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಾವು ನಿಶ್ಚಯ ಮಾಡಿಕೊಂಡಾಗ ಏನಾಗುತ್ತೆ, ಎಷ್ಟೇ ಕಷ್ಟಗಳು ಬರಲಿ ಎದ್ದು ನಿಲ್ತೀವಿ. ಎದ್ದು ನಿಲ್ಲಬೇಕು. ಬೀಳ್ತೀರಾ, ಮತ್ತೆ ಎದ್ದು ನಿಲ್ಲಬೇಕು. ಎಷ್ಟು ಸಲ ಬಿದ್ದರೂ ಎದ್ದು ನಿಲ್ತಾನೆ ಇರಬೇಕು. ಆಗ ನಮ್ಮ ರೋಲ್ ಮಾಡೆಲ್ನ ಆ ಲೆವೆಲ್ಗೆ ರೀಚ್ ಆಗಲಿಲ್ಲ ಅಂದರೂ ಒಂದು ಹಂತಕ್ಕಾದರೂ ರೀಚ್ ಆಗ್ತೀವಿ. ಸಪೋಸ್ ನಿಮಗೆ ಇಲ್ಲಿವರೆಗೂ ಯಾರೂ ರೋಲ್ ಮಾಡೆಲ್ ಇಲ್ಲ ಅಂದರೆ, ನಿಮಗೆ ಯಾವ ಕ್ಷೇತ್ರ ಇಷ್ಟ, ಆ ಕ್ಷೇತ್ರದಲ್ಲಿ ಯಾರು ಏನು ಸಾಧನೆ ಮಾಡಿದ್ದಾರೆ ಅಂಥವರನ್ನು ಇನ್ಸ್ಪಿರೇಷನ್ ಆಗಿ, ಮೋಟಿವೇಶನ್ ಆಗಿ, ರೋಲ್ ಮಾಡೆಲ್ ಆಗಿ ತಗೊಳ್ಳಿ. ನಿಮ್ಮ ಪೇರೆಂಟ್ಸನ್ನು ತಗೋಬೋದು, ಅವರು ಏನಾದರೂ ಸಾಧನೆ ಮಾಡಿದರೆ ಯಾರನ್ನೇ ಬೇಕಾದರೂ ತಗೊಳ್ಳಿ. ಸೊ ಆಲ್ರೆಡಿ ನಿಮಗೊಬ್ಬ ರೋಲ್ ಮಾಡೆಲ್ ಇದ್ದರೆ ಯಾರು ನಿಮ್ಮ ರೋಲ್ ಮಾಡೆಲ್ ಅಂತ ಕೆಳಗೆ ಕಮೆಂಟಲ್ಲಿ ಹೇಳಿ ನೋಡೋಣ. ನನ್ನ ರೋಲ್ ಮಾಡೆಲ್ ಯಾರು ಅಂದರೆ ನನ್ನ ತಾಯಿ. ಮತ್ತು ಇನ್ನೂ ಜಾಸ್ತಿ ಜನ ಇದ್ದಾರೆ, ಆದರೆ ನನ್ನ ತಾಯಿ ಯಾಕೆ ಅಂದರೆ ಆಕೆ ಎಷ್ಟೆಷ್ಟು ಕಷ್ಟಗಳನ್ನು ನೋಡಿದ್ರೂ ಹೇಗೆ ದೃಢವಾಗಿ ನಿಂತರೋ ಅವರನ್ನು ನೋಡಿ ನನ್ನಲ್ಲಿ ವಿಲ್ ಪವರ್ ಜಾಸ್ತಿಯಾಗಿ ನಾನು ಅದೇ ರೀತಿ ನಿಂತಿದ್ದೀನಿ. ನನ್ನನ್ನು ನೋಡಿ ನಾಳೆ ನನ್ನ ಮಕ್ಕಳು ಹಾಗೆ ನಿಲ್ತಾರೆ. ಸೊ ಹಾಗಾಗಿ ನಿಮ್ಮ ರೋಲ್ ಮಾಡೆಲ್ ಯಾರು ಅಂತ ಕೆಳಗಡೆ ಶೇರ್ ಮಾಡಿ ನೋಡೋಣ.